ನಮಸ್ಕಾರ ಸ್ನೇಹಿತರೆ ಕೋಪರೇಟಿವ್ ಅಲ್ಲಿ ವಸ್ತುನಿಷ್ಠ ಅಂಡ್ ಬ್ಯಾಂಕಿಂಗ್ ಏನ್ ಬರುತ್ತೆ. ಇತ್ತೀಚೆಗೆ ವೀರಶೈವದಲ್ಲಿ DCC ಬ್ಯಾಂಕ್ ಎಕ್ಸಾಮ್ ಏನಾಯ್ತು ಅದ್ರದ್ದು ಕ್ವಶನ್ಸ್ ತಗೊಂಡಿದ್ದೀನಿ. ಈ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ GK ಅಂಡ್ ಕರೆಂಟ್ ಅಫೇರ್ ಆಗಿರ್ಬೋದು, ಸಂವಿಧಾನ ಆಗಿರ್ಬೋದು, ಎಲ್ಲ ಕೂಡ ಡಿಸ್ಕಸ್ ಮಾಡಿದೀವಿ. ನೋಡಿಲ್ಲ ಅಂದ್ರೆ ನೋಡಿ, ಮತ್ತೆ ಕೋಪರೇಟಿವ್ 50 ಪ್ರಶ್ನೆಗಳು ಕೂಡ ಡಿಸ್ಕಸ್ ಮಾಡಿದೀವಿ. ಎಲ್ಲ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ನಮ್ಮ ಪ್ಲೇ ಲಿಸ್ಟೇ ಇದೆ, ಕೋಪರೇಟಿವ್ ಮೂವ್ಮೆಂಟ್ ಅಂತ ಹೇಳಿ. ಹೋದ್ರೆ ನಿಮಗೆ 180+ ವಿಡಿಯೋಸ್ಗಳು ಸಿಗುತ್ತೆ. ಅಲ್ಲಿಂದ ಕೂಡ ನಾವು ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳು ತಾವು ನೋಡ್ಬೋದು. ಅಥವಾ ಇಷ್ಟು ವಿಡಿಯೋಸ್ ನೋಡೋಕ್ಕಾಗಲ್ಲ, ನಮ್ಗೊಂದು ಸ್ಟ್ರಕ್ಚರ್ಡ್ ಆಸ್ ಪರ್ ದ ಸಿಲೆಬಸ್ ಕೋರ್ಸ್ ಬೇಕು ಅಂದ್ರೆ 499 ರುಪೀಸ್ ಕೋರ್ಸ್ ಇದೆ ಸ್ನೇಹಿತರೆ, ತಗೋಬಹುದು ಬೇಕಂದ್ರೆ. ಓಕೆ, ಡೀಟೇಲ್ ಇದ್ರ ಬಗ್ಗೆ ವಿಡಿಯೋ ಕೊನೆಯಲ್ಲಿ ಕೂಡ ಹೇಳ್ತೀನಿ ನಾನು. ಈ ವಿಡಿಯೋ ಒಂದು ಮಾಡಿರೋದು ಇದೆ, ಅಲ್ಲಿ ಹೋದ್ರೆ ನಿಮಗೆ ಆ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಇದೇ ವಿಡಿಯೋದ ಕೆಳಗೆ ಲಿಂಕ್ ಕೂಡ ಹಾಕಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದ ಮಾಡ್ಕೊಳ್ಳಿ. ಪ್ಲೇ ಲಿಸ್ಟ್ ಲಿಂಕ್ ಕೂಡ ಇರುತ್ತೆ. ನೋಡಿಲ್ಲ ನೋಡಿ, ಅಪ್ಕಮಿಂಗ್ ಯಾವುದೇ ಆದ ಎಕ್ಸಾಮ್ಸ್ಗಳಿಗೆ KMF ಮತ್ತು DCC ಬ್ಯಾಂಕ್ಗೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಅಂಡ್ ಇಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಕೋಪರೇಟಿವ್ ಕಾನ್ಸೆಪ್ಟ್ಸ್ ಕ್ವಶನ್ಸ್ ಇದು ತುಂಬಾ ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಸಿಂಪಲ್ ಕ್ವಶನ್ ಅಷ್ಟೇ. ಈ ವಸ್ತುನಿಷ್ಠದಲ್ಲಿ ಕೇಳಿರೋದು ಕೋಪರೇಟಿವ್ ರಿಲೇಟೆಡ್ ಕಾನ್ಸೆಪ್ಟ್ ಬೇಸ್ ಕ್ವಶನ್ ಕೇಳಿದ್ದಾನೆ. ಏನು ಕೋಪರೇಟಿವ್ ಅಂದ್ರೆ? ಈಗ ಸಿಂಪಲ್ ಸರ್, ಕೋಪರೇಟಿವ್ ಅಂದ್ರೆ ಕೋಪರೇಟಿವ್ ಅಂತಂದ್ರೆ ಏನು ಸರ್? ಕೋಪರೇಟಿವ್ ಇಲ್ಲಿ ಏನಿದೆ, ಇಲ್ಲಿ ಕೋಪರೇಟಿವ್ ಸೊಸೈಟೀಸ್ ಆರ್ ಅಂದ್ರೆ ಸಹಕಾರ ಸಂಘಗಳು ಪ್ರಾಥಮಿಕವಾಗಿ ಇವರಿಂದ ಮಾರ್ಗದರ್ಶನ ಪಡುತ್ತದೆ. ಸೊ ಈ ಕ್ವಶನ್ಗೆ ನಾವು ನೋಡೋದಾದ್ರೆ, ವಾಟ್ ಇಸ್ ಕೋಪರೇಟಿವ್? ಸಹಕಾರ ಸಂಘಗಳು ಪ್ರಾಥಮಿಕವಾಗಿ ಯಾರಿಂದ ನೀವು ಮಾಡುತ್ತೆ? ಮೆಂಬರ್ಸ್ ಇಂದ ಸರ್, ಮೆಂಬರ್ಸ್ ಅಥವಾ ಸದಸ್ಯರು ಅಂತ ಕರಿತೀವಿ, ಸದಸ್ಯರು. ಕೋಪರೇಟಿವ್ ಡೆಫಿನಿಷನ್ ಏನು? ನಾವು ಥಿಯರಿ ಕ್ಲಾಸ್ ಅಲ್ಲಿ ಮಾಡಿದೀವಲ್ಲ, ಓದಿರ್ತೀರಲ್ಲ. ಏನಿದೆ ಕೋಪರೇಟಿವ್ ಡೆಫಿನಿಷನ್? ಸೆಲ್ಫ್ ಹೆಲ್ಪ್ ಅಲ್ವಾ ಸರ್, ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಕ್ಕಂಥದ್ದು, ಪರಸ್ಪರತೆ, ಕೋಪರೇಟಿವ್, ಎಲ್ಲರ ಏಳಿಗಾಗಿ, ಎಲ್ಲರ ಕಲ್ಯಾಣಕ್ಕಾಗಿ. ಸೊ ಇಲ್ಲಿ ಅದಿದೆಯಾ ಆಪ್ಷನ್ ಅಲ್ಲಿ? ಬಂಡವಾಳಶಾಹಿ ಅಂತೂ ಅಲ್ವೇ ಅಲ್ಲ, ಕ್ಯಾಪಿಟಲಿಸಮ್ ಅಂತೂ ಅಲ್ವೇ ಅಲ್ಲ, ಅದು ಪ್ರೈವೇಟ್ನವ್ರು ಮಾಡ್ತಕ್ಕಂಥದ್ದು. ಸಮಾಜವಾದ ಒಂದ್ ರೀತಿ ಕರೆಕ್ಟ್, ಬಟ್ ಇಲ್ಲಿ ಸಹಕಾರ ಸಂಘ ಪ್ರಾಥಮಿಕವಾಗಿ ಕ್ವಶನ್ ಏನಿದೆ ಅದು ಇಂಪಾರ್ಟೆಂಟ್ ಅಲ್ವಾ? ಇವರಿಂದ ಯಾರಿಂದ ಮಾರ್ಗದರ್ಶನ ಮಾಡುತ್ತೆ ಅಂತ. ಸೊ ಪರಸ್ಪರತೆ ಅಥವಾ ಮ್ಯೂಚುವಲಿಸಮ್ ಅಂತ ಕರಿತೀವಿ. ಓಕೆ, ಉದಾರವಾದ ಇಸ್ ಡಿಫ್ರೆಂಟ್, ಲಿಬರೈಸೇಷನ್ ಇಸ್ ನಥಿಂಗ್ ಬಟ್ ವ್ಯಾಪಾರಕ್ಕೋಸ್ಕರ ಇಂಡಿವಿಜುವಲ್ ಲಿಬರ್ಟಿ, ಫ್ರೀ ಮಾರ್ಕೆಟ್ ಕೊಡೋದು ಲಿಬರೈಸೇಷನ್ ಅಂತ ಕರಿತೀವಿ. ಇದಕ್ಕೂ ಸಂಬಂಧ ಇಲ್ಲ. ಓಕೆ, ಸೊ ಆಪ್ಷನ್ ಸಿ ನೋಡಿ, ಎಲ್ಲ ಕಾನ್ಸೆಪ್ಟ್ ಬೇಸ್ ಕ್ವಶನ್. ಇದು ಅಷ್ಟೇ ನೋಡಿ, ಸರ್ವಿಸ್ ಮೋಟಿವ್ ಇಂಪ್ಲಾಯ್, ಸೇವಾ ಉದ್ದೇಶ ಏನು ಸೂಚಿಸುತ್ತೆ? ಸೇವೆ ಮಾಡೋದು ಅಂದ್ರೆ ಏನು? ಕೋಪರೇಟಿವ್ ನಮ್ಮ ಒಂದು ಸರ್ವಿಸ್ ಏನಿದೆ ಕಲ್ಯಾಣಕ್ಕೋಸ್ಕರ, ಲಾಭಕ್ಕೋಸ್ಕರ ಮಾಡ್ತಲ್ಲ. ಕೋಪರೇಟಿವ್ ಇಸ್ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್, ಇಟ್ ಈಸ್ ಎ ಸೆಲ್ಫ್ ಹೆಲ್ಪ್, ಪರಸ್ಪರತೆ ಏಳಿಗಾಗಿ, ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದೆ ಬರಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ. ಸೊ ಕಲ್ಯಾಣ, ವೆಲ್ಫೇರ್ ಆಫ್ ದ ಮೆಂಬರ್ಸ್, ಸದಸ್ಯರು ಅಂತ ಕರಿತೀವಿ. ನೋಡಿ, ಎಲ್ಲ ಕಾನ್ಸೆಪ್ಟ್ ಬೇಸ್ ಕ್ವಶನ್. ವಿಚ್ ಪ್ರಿನ್ಸಿಪಲ್ ಪ್ರಿವೆಂಟ್ಸ್ ಮೊನೋಪೊಲಿ? ಯಾವ ತತ್ವ ಏಕಸ್ವಾಮ್ಯವನ್ನು ತಡೆಯುತ್ತದೆ? ಏಕಸ್ವಾಮ್ಯ ಅಂದ್ರೇನು? ಅದ್ರಲ್ಲಿ ಒಬ್ಬರೇ ಇರ್ತಾರೆ, ಲಾಭ ಮಾಡ್ಕೊಳ್ತಕ್ಕಂಥದ್ದು. ಮಾರ್ಕೆಟ್ ಅಲ್ಲಿ ಒಬ್ಬನೇ ಇರೋದು, ಯಾವ್ದಾದ್ರು ಪ್ರಾಡಕ್ಟ್ ಒಬ್ಬನೇ ಮಾರ್ತಾ ಇರ್ತಾನೆ, ಇನ್ನೊಬ್ಬರೊಬ್ಬ ಇರೋದೇ ಇಲ್ಲ, ಅವಾಗ ಅದ್ರ ಕಾಸ್ಟ್ ಜಾಸ್ತಿ ಆಗುತ್ತೆ ಅಲ್ವಾ? ಸೊ ಓಪನ್ ಮೆಂಬರ್ಶಿಪ್ ಇಲ್ಲೇನಿದೆ, ಯಾವುದು ಈ ಏಕಸ್ವಾಮ್ಯತೆಯನ್ನ, ಮಾನೋಪೋಲಿಯನ್ನ ತಡೆಯುತ್ತೆ ಅಂತ ಕೇಳಿರೋದು. ಈಗ ಲಾಭ ಅದರ ಅಡಿಯಲ್ಲಿ ಬರ್ತಕ್ಕಂಥದ್ದು, ಆಡಿಟ್ ಅದಕ್ಕೂ ಸಂಬಂಧ. ಸ್ವಾಯತ್ತತೆ ಅಂದ್ರೆ ಸ್ವಾತಂತ್ರ್ಯ ಅಂದ್ರೆ ಆಟೋನಮಿ ತರನೇ ಅಲ್ವಾ ಸರ್? ಅವ್ರು ಏನ್ ಬೇಕಾದ್ರೂ ಮಾಡೋದು ಅನ್ನೋ ರೀತಿ ಅಲ್ವಾ? ಅವ್ರದೇ ಆದ ಡಿಸಿಷನ್ ಅಲ್ಲ. ಸದಸ್ಯ ಏಕಸ್ವಾಮ್ಯ ಅಂದ್ರೆ ಮಾನೋಪೊಲಿ, ನೀನು ಒಬ್ಬನೇ ಮಾಡ್ತಕ್ಕಂಥದ್ದು ತಡೆಯತಕ್ಕಂಥದ್ದೇನು ಮುಕ್ತ ಸದಸ್ಯತ್ವ. ಕೋಪರೇಟಿವ್ ಮುಕ್ತ ಸದಸ್ಯತ್ವ ಹೊಂದಿದೆ ಅಂದ್ರೆ ಓಪನ್ ಟು ಆಲ್, ಎವ್ರಿಬಡಿ ಕ್ಯಾನ್, ಆಫ್ಟರ್ ಸಮ್ ಏಜ್ ಆಫ್ ಲಿಮಿಟ್ ಎವ್ರಿಬಡಿ ಕ್ಯಾನ್ ಕಮ್ ಅಂಡ್ ಮೆಂಬರ್ ಆಗ್ಬೋದು ಕೋಪರೇಟಿವ್. ಸೊ ಮುಕ್ತ ಸದಸ್ಯತ್ವ, ಓಪನ್ ಮೆಂಬರ್ಶಿಪ್ ಅಂತಕ್ಕಂಥದ್ದೇನಿದೆ, ಸಿಂಗಲ್ ಆಗಿ ಹ್ಯಾಂಡಲ್ ಮಾಡಿ ಲಾಭ ಮಾಡ್ತಕ್ಕಂಥದ್ದನ್ನ ತಡಿತಕ್ಕಂಥದ್ದು. ಅದಕ್ಕಾಗಿ ಕೋಆಪರೇಟಿವ್ ಅಂತ ಹೇಳೋದು, ಪರಸ್ಪರತೆ ಅನ್ನೋದು ಅಲ್ವಾ ಸರ್? ಎಸ್, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ. ಕೋಆಪರೇಟಿವ್ ಮಾಡೆಲ್ ಇಸ್ ಕ್ಲೋಸೆಸ್ಟ್ ಟು, ನೋಡಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ತುಂಬಾ ಜನ ಕೋಆಪರೇಟಿವ್ ಮಾಡೆಲ್ ಕಲ್ಯಾಣ ಮಾದರಿ ಅಂತ ಹಾಕ್ತಾರೆ ಸರ್. ಸಮಾಜವಾದಿ ರಾಜ್ಯನ ಕಲ್ಯಾಣ ಮಾದರಿ. ಸಮಾಜವಾದಿ ಯಾಕೆ ಅಂತ ಹೇಳ್ತೀನಿ, ಸಮಾಜವಾದಿ ಯಾಕೆ, ಇಲ್ಲಿ ಕಲ್ಯಾಣ ಅಲ್ಲ. ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೋಬೇಕು. ಕೋಆಪರೇಟಿವ್ ಅಂದ್ರೆ ತಮ್ಮ ಏಳಿಗೆಗಾಗಿ, ತಮ್ಮ ಕಲ್ಯಾಣಕ್ಕಾಗಿ, ಬಟ್ ಇಲ್ಲಿ ಅದನ್ನ ಕೇಳಿಲ್ಲ. ಸಹಕಾರ ಮಾದರಿ ಇದಕ್ಕೆ ಹತ್ತಿರದು, ಕೋಆಪರೇಟಿವ್ ಮಾಡೆಲ್ ಬಗ್ಗೆ ಕೇಳ್ತಾರೆ. ಈಗ ನಾವು ಕೇಳ್ತೀವಿ ನಮ್ಮ ಗ್ರಾಮ ಪಂಚಾಯತ್ ಯಾವ ಮಾಡೆಲ್ಗೆ? ಭಾರತ ಯಾವ್ದ್ರಲ್ಲಿದೆ? ಸಂಯುಕ್ತ ಒಕ್ಕೂಟ ವ್ಯವಸ್ಥೆ. ಗ್ರಾಮ ಪಂಚಾಯತ್ ಇಸ್ ಆಲ್ಸೋ ಒಕ್ಕೂಟ ವ್ಯವಸ್ಥೆ ಅಂತ ಕರಿತೀವಿ. ಗ್ರಾಮ ಪಂಚಾಯತಿ ಇದೆ,
ಜಿಲ್ಲೆ ಇದೆ, ತಾಲೂಕು ಪಂಚಾಯತಿ ಇದೆ. ಹೆಂಗೆ ನಮ್ಮ ಸ್ಟೇಟ್ ಮತ್ತೆ ಸೆಂಟ್ರಲ್ ಕೆಲಸ ಮಾಡುತ್ತೆ, ಹಂಗೆ ಒಕ್ಕೂಟದಲ್ಲಿ ಕೆಲಸ ಮಾಡ್ತವೆ. ಸೊ ಹಂಗೇನೆ ಕೋಆಪರೇಟಿವ್ ಈಸ್ ಸಮಾಜವಾದಿ ರಾಜ್ಯದ ಒಂದು ವ್ಯವಸ್ಥೆಗೆ ಹತ್ತಿರ ಮಾಡೆಲ್ ಕೇಳಿರೋದಿಲ್ಲಿ. ವಾಟ್ ಇಸ್ ಸಮಾಜವಾದಿ? ಸಾಮಾಜಿಕವಾಗಿ ಎಲ್ಲರೂ ವೈಯಕ್ತಿಕ ಲಾಭಕ್ಕಿಂತ ಕಲ್ಯಾಣದ, ನಮ್ಮ ಸಾಮೂಹಿಕ ಕಲ್ಯಾಣ. ಸಮಾಜವಾದಿ ಅಂದ್ರೆ ಎಲ್ಲರೂ ಒಟ್ಟಿಗೆ ಬರಬೇಕು ಅಂತಕ್ಕಂಥದ್ದು. ಅರ್ಥ ಆಗ್ತಿಲ್ಲ? ಇಲ್ಲಿ ಮಾಡೆಲ್ ಕೇಳಿರೋದು ಸ್ನೇಹಿತರೆ. ವೆಲ್ಫೇರ್ ಮಾಡೆಲ್ ಅಂದ್ರೆ ಏನು, ಅದೇ ಡೆಫಿನಿಷನ್ ಅರ್ಥ ಮಾಡ್ಕೋಬೇಕು. ಪರಸ್ಪರ, ದಟ್ ಈಸ್ ಕಲ್ಯಾಣ, ದಟ್ ಈಸ್ ವೆಲ್ಫೇರ್. ನಮ್ಮ ಏಳಿಗೆ ವೆಲ್ಫೇರ್. ಇಲ್ಲಿ ಮಾಡೆಲ್ ಅಂದ ತಕ್ಷಣ ಡಿಫ್ರೆಂಟ್ ಆಗ್ಬಿಡುತ್ತೆ. ವೆಲ್ಫೇರ್ ಮಾಡೆಲ್ ಅಂದ್ರೇನು? ಇದು ಒಡೆತನವನ್ನು ಪ್ರಜಾಸತ್ತಾತ್ಮಕವಾಗಿ ಪುನರ್ರಚಿಸುವ ಬದಲು ತೆರಿಗೆ ಮೂಲಕ ಸಾಮಾಜಿಕ ಭದ್ರತಾ ವ್ಯವಸ್ಥೆಯನ್ನು ಒದಗಿಸುವ ಮೂಲಕ ಬಂಡವಾಳಶಾಹಿ ಆರ್ಥಿಕ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತದೆ. ವೆಲ್ಫೇರ್ ಅಂದ್ರೆ ಈಗ ಹೆಚ್ಚು ಕರಿದವ್ರಿಗೆ ತೆರಿಗೆ ಜಾಸ್ತಿ, ಓಕೆ, ಹಿಂದುಳಿದವರಿಗೆ, ತುಂಬಾ ಹಿಂದೆ ಇರೋರಿಗೆ ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡಬೇಕು. ಸೊ ಕಲ್ಯಾಣ ರಾಜ್ಯವಾಗಿ ತಗೊಂಡೋಗ್ಬೇಕು, ಅವ್ರನ್ನ ಮುಂದಕ್ಕೆ ತರಕ್ಕೆ ಅವ್ರಿಗೆ ಏನಾದ್ರು ಒಂದಷ್ಟು ಪ್ರೊವಿಷನ್ಸ್ ಕೊಡಬೇಕು. ಸೊ ದಿಸ್ ಇಸ್ ಕಲ್ಯಾಣ ಮಾದರಿ. ಓಕೆ, ದಿಸ್ ಇಸ್ ಇಲ್ಲಿ ಕ್ವಶನ್ ಕೇಳೋದು ಮಾಡೆಲ್ ಅಂತ. ಓಕೆ, ಸೊ ಆ ತರ ನೋಡೋ ಸಮಾಜವಾದಿ ನನಗೆ ಕರೆಕ್ಟ್ ಅನ್ಸುತ್ತೆ ಕಲ್ಯಾಣ ಮಾದರಿಗಿಂತ. ಓಕೆ ಓಕೆ, ಒಂದೊಂದ್ ಕಡೆ ಕಲ್ಯಾಣ ಮಾದರಿ ಅಂತ ಇರುತ್ತೆ, ಬಟ್ ಆಸ್ ಪರ್ ಮೈ ನಾಲೆಡ್ಜ್ ನಾನು ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್, ಕೋರ್ ಫಿಲಾಸಫಿ ಈಸ್. ಕೋರ್ ಫಿಲಾಸಫಿ ಮೂಲತತ್ವ ಏನು? ಏನು ಮೂಲತತ್ವ ನೋಡಿ. ಇಲ್ಲಿ ಮೂಲತತ್ವ ಅಂದ್ರೇನು? ಸಹಕಾರದ್ದು, ಒಬ್ರಿಗೊಬ್ರು ಹೆಲ್ಪ್ ಮಾಡೋದು, ಸಹಕಾರ ಅಲ್ವಾ ಸರ್? ಸಹಕಾರ, ಸ್ಪರ್ಧೆ ಅಲ್ಲ, ಏಕಸ್ವಾಮ್ಯ ಅಲ್ಲ, ಮೊನೋಪೊಲಿ ಅಲ್ಲ. ನೆಕ್ಸ್ಟ್, ಕೋಆಪರೇಟಿವ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಸ್ಪೆಕ್ಯುಲೇಷನ್ ವೈಲೇಟ್. ಸ್ಟಾಕ್ ಊಹಾಪೋಹದಲ್ಲಿ ಸಹಕಾರಿ ಹೂಡಿಕೆ ಉಲ್ಲಂಘನೆ. ನೋಡಿ, ಕೋಆಪರೇಟಿವ್ಗಳು ಸ್ಟಾಕ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಹಾಕಲ್ಲ. ನಾರ್ಮಲ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗಳು ಹಾಕ್ತವೆ ಅಲ್ವಾ ಸರ್? ಶೆಡ್ಯೂಲ್ ಬ್ಯಾಂಕ್ಸ್ ಅವರು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇಲ್ಲಿ ಹಾಕ್ತಾರೆ ದುಡ್ಡುಗಳನ್ನ. ಈಗ ಎಲ್ ಐ ಸಿ ಅದ್ರ ಮೇಲೆ ದುಡ್ಡು ಹಾಕಿದೆ ಹೇಳ್ತೀರಾ? ಯಾವ ಶೇರ್ಸ್ ಮೇಲೆ ಜಾಸ್ತಿ ದುಡ್ಡು ಹಾಕಿದೆ? ಹಂಗೆ ಇಲ್ಲಿ ಕೋಆಪರೇಟಿವ್ಗಳು ಹಾಕಲ್ಲ. ಯಾಕಂದ್ರೆ ಇವರು ಪರಸ್ಪರ ಏಳಿಗೆಗಾಗಿ ಒಂದು ಸಂಸ್ಥೆ ಸ್ಥಾಪಕೊಂಡಿರುತ್ತೆ. ಏನಾದ್ರು ದುಡ್ಡು ಬೇಕು ಅಂದಾಗ ಸಾಲ ತಗೊಳ್ಳೋದು, ಅವರು ಒಂದಷ್ಟು ಉಳಿತಾಯಗಳನ್ನ ಇಟ್ಟಿರ್ತಾರೆ ಅಲ್ವಾ ಸರ್? ಈ ತರ ಕೋಆಪರೇಟಿವ್ ತಮ್ಮಲ್ಲಿ ಒಂದಷ್ಟು ದುಡ್ಡು ಹಾಕಿ ಒಂದು ಸಂಸ್ಥೆ ಸ್ಥಾಪನೆ ಮಾಡಿರ್ತಾರೆ. ಸೊ ಇಲ್ಲಿ ಕೋಆಪರೇಟಿವ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಅಂತಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅದು ಕೋಆಪರೇಟಿವ್ ಏನನ್ನು ಉಲ್ಲಂಘಿಸುತ್ತೆ? ಆಡಿಟ್ ಉಲ್ಲಂಘಿಸುತ್ತಾ? ಇಲ್ಲ, ಉದ್ದೇಶಗಳು ಉಲ್ಲಂಘಿಸುತ್ತೆ. ಉದ್ದೇಶ ಏನು? ಸದಸ್ಯತ್ವಲ್ಲ, ಉದ್ದೇಶ ಉಲ್ಲಂಘಿಸುತ್ತೆ. ಏನು ಉದ್ದೇಶ? ಕೋಆಪರೇಟಿವ್ನ ಉದ್ದೇಶ ಯಾಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಭನೂ ಇದೆ, ಲಾಸ್ ಇದೆ. ಸೊ ವೇರಿಯೇಷನ್ ಜಾಸ್ತಿ ಇದೆ. ಇದಾಗಬಾರ್ದು. ಯಾಕಂದ್ರೆ ಅವ್ರಿಗೆ ಕ್ರೆಡಿಟ್ ಇರಬೇಕಲ್ಲ ಸರ್, ದುಡ್ಡು ಇರಬೇಕಲ್ಲ, ಅವ್ರು ತಗೊಂಡೋಗಲ್ಲ ಹಾಕಕ್ಕೆ. ಸಾಮೂಹಿಕ ಕ್ರಿಯೆ ಮೂಲಕ ಪರಸ್ಪರ ಸಾಮಾಜಿಕ ಆರ್ಥಿಕ ಅಗತ್ಯವನ್ನು ಪೂರೈಸಲು ಸಹಕಾರ ಸಂಘವನ್ನು ರಚಿಸಲಾಗುತ್ತದೆ. ಹಾಗಾಗಿ ಇವರು ಇದರ ಒಂದು ಚೌಕಟ್ಟು ಮಾಡ್ಕೊಂಡು ನಿರ್ದಿಷ್ಟ ಬೈಲಾಸ್ಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ಈಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ತಗೊಳ್ಳಿ, ಅವ್ರದ್ದಾದ್ರೂ ಬೈಲಾ ಅಂತ ಏನಾರು ಇದೆಯಾ? ಇಲ್ಲ. ಅವರು RBI ಸ್ಪೆಕ್ಯುಲೇಷನ್ ಅಡಿಯಲ್ಲಿ, RBI ಒಂದು ರೂಲ್ಸ್ ಅಡಿಯಲ್ಲಿ ಕೆಲಸ ಮಾಡ್ತಾರೆ ಅಷ್ಟೇ. ಓಕೆ, RBI ನೀವು ಎಲ್ಲಿ ಬೇಕಾದ್ರೂ ದುಡ್ಡು ಕೊಡ್ಬೋದು ಅಂತ ಹೇಳುತ್ತೆ, ಇಷ್ಟು % ಕೊಡ್ಬೋದು ಅಂತ ಹೇಳುತ್ತೆ, ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳುತ್ತೆ. ಸೊ ಇದಕ್ಕೆ ಹಂಗೆಲ್ಲ ಕೋಆಪರೇಟಿವ್ ಸೊಸೈಟಿಗಳಿಗೆ ಹಂಗೆ ಹೇಳಕ್ಕಾಗತ್ತಾ? ಇಲ್ಲ. ಅದಕ್ಕೆ ಅವ್ರದೇ ಆದ ಒಂದು ಚೌಕಟ್ಟು, ಬೈಲಾಗಳಿರ್ತವೆ. ಸೊ ಅದನ್ನ ಉಲ್ಲಂಘನೆ ಮಾಡೋಂಗಾಗತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಉದ್ದೇಶಗಳು ಏನು ಉಲ್ಲಂಘನೆ? ಅವರ ಉದ್ದೇಶಗಳನ್ನ ತಮ್ಮ ಉಲ್ಲಂಘನೆ ಮಾಡ್ಕೊಂಡ. ನೆಕ್ಸ್ಟ್, ಕ್ರೆಡಿಟ್ ಕೋಆಪರೇಟಿವ್ ಫೇಲ್ಯೂರ್ ಇಂಪ್ಯಾಕ್ಟ್ಸ್ ಅಂತ ಇದೆ. ಕ್ರೆಡಿಟ್ ಸಹಕಾರ ವೈಫಲ್ಯ. ಕ್ರೆಡಿಟ್ ಅಂದ್ರೆ ಏನು? ಕ್ರೆಡಿಟ್ ಕೊಡೋದು, ಸಾಲ, ಕ್ರೆಡಿಟ್ ಸಾಲ, ದುಡ್ಡು ಅಲ್ವಾ? ದುಡ್ಡು ಇರಬೇಕು, ಕ್ರೆಡಿಟ್. ಓಕೆ, ಇದು ಫೇಲ್ಯೂರ್ ಆದ್ರೆ ಏನಾಗುತ್ತೆ? ಈಗ ದುಡ್ಡೇ ಇಲ್ಲ ಅಂದ್ರೆ, ಸಾಲ ದುಡ್ಡಿಲ್ಲ ನಿಮ್ಮ ಹತ್ರ ಕೊಡಕ್ಕೆ, ಆ ಡೆಪಾಸಿಟ್ ಕೊಡಕ್ ದುಡ್ಡಿಲ್ಲ ಅಂದ್ರೆ, ಇದು ಸಿಂಪಲ್ ಜನರಲ್ ಆಗಿ ಮಾತಾಡೋದಾದ್ರೆ ಏನಾಗುತ್ತೆ? ದಿವಾಳಿ ಆಗಿದೆ ಅಂತ. ಓಕೆ, ಆ ಒಂದು ದುಡ್ಡಿಲ್ಲ ಅಂದ್ರೆ ಏನಾಗುತ್ತೆ? ಮೆಂಬರ್ಸು ಅಥವಾ ಅಕೌಂಟ್ ಇಟ್ಟವ್ರಿಗೆ ದುಡ್ಡನ್ನ ಲಿಕ್ವಿಡೇಷನ್ ಮಾಡಕ್ಕೆ, ಅವ್ರಿಗೆ ಕೊಡಕ್ಕೆ ಇರಲ್ಲ ದುಡ್ಡು ಅಲ್ವಾ ಸರ್? ಅದನ್ನ ಸದಸ್ಯರ ದ್ರವ್ಯತೆ ಮೇಲೆ ಪರಿಣಾಮ ಬೀಳುತ್ತೆ ಅಂತೀವಿ. ವ್ಯಾಪಾರದ ಮೇಲಲ್ಲ, ರಫ್ತು ಮೇಲೂ ಅಲ್ಲ, ಕೈಗಾರಿಕೆ ಮೇಲೂ ಅಲ್ಲ. ಸದಸ್ಯರೇ ಮೆಂಬರ್ ಲಿಕ್ವಿಡಿಟಿ ಅಂದ್ರೆ, ಲಿಕ್ವಿಡಿಟಿ ಇಸ್ ನಥಿಂಗ್ ಬಟ್ ದುಡ್ಡು ಹರಿವು. ಲಿಕ್ವಿಡಿಟಿ ಇಸ್ ನಥಿಂಗ್ ಬಟ್ ಹರಿವು ಅಂದ್ರೆ ಕೊಡೋದು ತಗೊಳ್ಳೋದು. ದುಡ್ಡೇ ಇಲ್ಲ ಅಂದ್ರೆ ನಿಮ್ಗೆ ಕೊಡಕ್ಕೂ ಆಗಲ್ಲ ಅಲ್ವಾ ಸರ್? ಸೊ ಅವಾಗ ಏನಾಗುತ್ತೆ ಸರ್? ಸೂಪರ್ ಸೀಡ್ ಅಂತ ಮಾಡ್ತಾರೆ, ಸೂಪರ್ ಸೆಷನ್ ಅಂತ ಮಾಡ್ತಾರೆ. ಸೂಪರ್ ಸೀಡ್ ಮಾಡೋದು, ನೀವೆಲ್ಲ ಕೋಆಪರೇಟಿವ್ ಬಗ್ಗೆ ನ್ಯೂಸ್ಗಳು ಓದಿರೋ ಗೊತ್ತಿರಲ್ಲ 2-3 ವರ್ಷದಲ್ಲಿ. ಯಾಕೆ ನಾವು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂಡ್ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ಗಳನ್ನೆಲ್ಲ RBI ಅಡಿಯಕ್ಕೆ ತಂದ್ರು ಬ್ಯಾಂಕಿಂಗ್ ಆಪರೇಷನ್ಸ್ನ? ಬಿಕಾಸ್ ಆಫ್ ದಿಸ್ ಈ ತರ ಆಗ್ತಾ ಇತ್ತು. ಒಳಗೆ ಏನೋ ಅದು ಗೋಲ್ಮಾಲ್ಗಳು, ಕೋಆಪರೇಟಿವ್ಗಳಲ್ಲಿ ಲಾಸ್ ಆಗ್ತಾ ಇತ್ತು. ಅವಾಗ RBI ಬರ್ತಾ ಇತ್ತು. ಸೊ ಸೂಪರ್ ಸೀಡ್ಗಳಾಗ್ತಾ ಇದ್ವು. ಸರ್ಕಾರ ಸೂಪರ್ ಸೀಡ್ ಮಾಡ್ತೀವಿ. ಸೂಪರ್ ಸೀಡ್ ನಥಿಂಗ್ ಬಟ್ ಅಲ್ಲಿನ ಯಾವ ಆಡಳಿತ ಮಂಡಳಿ ಈ ದುಡ್ಡನ್ನ ಗೋಲ್ಮಾಲ್ ಮಾಡೋದನ್ನ ತೆಗ್ದಾಕ್ತಕ್ಕಂಥದ್ದು, ತೆಗ್ದಾಕಿ ಒಂದು ಅಡ್ಮಿನಿಸ್ಟ್ರೇಟರ್ ಅಂತ ಮಾಡೋದು. ಅವಾಗ ನೆಕ್ಸ್ಟ್ ಇನ್ನೊಂದ್ಸಲ ಎಲೆಕ್ಷನ್ ಆಗುತ್ತೆ. ಕೋಆಪರೇಟಿವ್ ಅಲ್ಲಿ ಏನಾಗುತ್ತೆ ಸರ್? ರಾಜ್ಯ ಸರ್ಕಾರದ ಒಂದು ಆಡಳಿತವನ್ನು ನೋಡ್ಕೊಳ್ತಕ್ಕಂಥ, ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋ ರಾಜ್ಯ ಸರ್ಕಾರ. ಓಕೆ, ಆದ್ರೆ ಬ್ಯಾಂಕಿಂಗ್ ನೋಡೋದು, ಬ್ಯಾಂಕಿಂಗ್ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ RBI. ಆಗ ಅಮೆಂಡ್ ಆಗಿರ್ತಕ್ಕಂಥದ್ದು. ಸೊ ಆಗ ಇವೆಲ್ಲ ಬೇಸಿಕ್ ಥಿಂಗ್ಸ್ ನಾವೆಲ್ಲ ಥಿಯರಿ ಕ್ಲಾಸಲ್ಲಿ ಮಾಡಿದೀವಿ, ನೋಟ್ಸ್ ಅಲ್ಲಿ ಓದಿರ್ತೀರಾ.
ಓಕೆ ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಇದು ನೋಡಿ, ಇದೆಲ್ಲ ಕಾನ್ಸೆಪ್ಟ್ ಬೇಸ್. ಹೌಸಿಂಗ್ ಕೋಆಪರೇಟಿವ್. ಹೌಸಿಂಗ್ ಅಂದ್ರೇನು? ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ KHB ಇದೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ. ಏನ್ ಮಾಡುತ್ತೆ? ಮನೆಗಳನ್ನು ಕೊಡುತ್ತೆ. ಹೌಸಿಂಗ್ ಕೋಆಪರೇಷನ್ ಏನ್ ಮಾಡುತ್ತೆ? ಆಶ್ರಯಗಳನ್ನು ಕೊಡ್ತಕ್ಕಂಥದ್ದು ಅಲ್ಲ ಸರ್? ಲಾಭ ಅಲ್ಲ, ವ್ಯಾಪಾರ ಅಲ್ಲ, ಆಶ್ರಯ, ಶೆಲ್ಟರ್. ಹಾಗೆ ಡೈರಿ ಸಹಕಾರ ಏನ್ ಮಾಡುತ್ತೆ? ಹಾಲು ಕೊಡ್ತಕ್ಕಂಥದ್ದು. ಹಾಲಿನ ಬಗ್ಗೆ, ಲೋನ್ಸ್ ಬಗ್ಗೆನೂ ಅಲ್ಲ, ಹಾಲು ಉತ್ಪಾದನೆ. ನೋಡಿ ಎಷ್ಟು ಈಸಿ ಕ್ವಶನ್ಸ್ಗಳು. ಕನ್ಸ್ಯೂಮರ್ ಕೋಆಪರೇಟಿವ್ ಏನ್ ಮಾಡುತ್ತೆ? ಕನ್ಸ್ಯೂಮರ್, ಗ್ರಾಹಕರಿಗೆ ಏನ್ ಬೇಕು, ಅವ್ರಿಗೆ ಏನೇನ್ ವಸ್ತುಗಳು ಸಿಗ್ಬೇಕು ಅದು ಸಿಗ್ಬೇಕು. ಗ್ರಾಹಕ ಸಂಘಗಳು ಇರ್ತವೆ, ನೋಡಿರ್ತೀರ ನೀವು. ಗ್ರಾಹಕ ಸಂಘ ಅಂತ ಹಾಕೊಂಡಿರ್ತಾರೆ ಅಲ್ವಾ? ಈಗ ದಿನಸಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದು ಗ್ರಾಹಕ ಸಂಘಗಳಿರ್ತವೆ. ಏನ್ ಮಾಡ್ತವೆ? ಅವೈಲಬಿಲಿಟಿ ಆಫ್ ಮೆಟೀರಿಯಲ್ ಇರಬೇಕು. ಓಕೆ, ಮೆಟೀರಿಯಲ್ ಒಂದು ಅವೈಲಬಿಲಿಟಿ ಇರಬೇಕು, ಸಿಗ್ಬೇಕು, ಮತ್ತೆ ರೇಟ್ಸ್ ಕರೆಕ್ಟ್ ಆಗಿರಬೇಕು. ಸೊ ಈ ತರ ಸಂಘಗಳು ಮಾಡ್ಕೊಂಡು ಅದನ್ನ ಎನ್ಶೋರ್ ಮಾಡ್ತಾರೆ. ಅಂದ್ರೆ ಏನರ್ಥ? ಇಲ್ಲಿ ದಲ್ಲಾಳಿಗಳನ್ನ ಮೀಡಿಯೇಟರ್ ಅಂತ ಕರಿತೀವಿ ಅಲ್ವಾ ಸರ್? ಅಥವಾ ದಲ್ಲಾಳಿಗಳನ್ನ ತೆಗ್ದಾಕ್ತಕ್ಕಂಥದ್ದು. ಸೊ ಅಂದ್ರೆ ಇದನ್ನ ಮಾಡೋದ್ರಿಂದ ನಮ್ಗೆ ಸರಕುಗಳು ಕಮ್ಮಿ ಸಿಗುತ್ತೆ. ಅಗ್ಗದ ಸರಕು ಇಲ್ಲಿ ನೋಡಿ, ರಫ್ತು ಅಲ್ಲ, ಸಾಲ ಅಲ್ಲ, ಕೈಗಾರಿಕೆ ಅಲ್ಲ. ಗ್ರಾಹಕ ಸಹಕಾರಕ್ಕೆ ಏನ್ ಕಷ್ಟ ಬಿಡುತ್ತೆ? ಸರಕುಗಳು ಅಗ್ಗದಲ್ಲಿ ಸಿಗ್ಬೇಕು. ಉದ್ದೇಶ ಏನು? ಹೋಲ್ಸೇಲ್ ಬೆಲೆಯಲ್ಲಿ ತಗೊಂಡು ಅದು ಡೈರೆಕ್ಟ್ ಆಗಿ ಜನರಿಗೆ ತಲುಪಿಸ್ಬೇಕು, ರೈತರಿಂದ ಜನರಿಗೆ. ಮೀಡಿಯೇಟರ್ಗಳು ಇರಬಾರ್ದು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಧ್ಯವರ್ತಿಗಳ ನಿರ್ಮೂಲನೆ, ವೆಚ್ಚದ ಪ್ರಯೋಜನ ನೇರವಾಗಿ ಅದನ್ನ ಗ್ರಾಹಕರಿಗೆ ತಲುಪಿಸ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಅಗ್ಗದ ಸರಕುಗಳು. ನೆಕ್ಸ್ಟ್, ಪ್ರಜಾಸತ್ತಾತ್ಮಕ ನಿಯಂತ್ರಣವು ಖಾತ್ರಿಗೊಳಿಸುತ್ತಾರೆ. ಏನ್ ಖಾತ್ರಿಗೊಳಿಸುತ್ತಾರೆ? ಡೆಮೋಕ್ರೆಟಿಕ್ ಕಂಟ್ರೋಲ್. ಏನ್ ಹೇಳುತ್ತೆ ಡೆಮೋಕ್ರೆಟಿಕ್ ಅಂದ್ರೆ ಏನು? ಡೆಮೋಕ್ರಸಿ. ಈಗ ನಮ್ಮ ಭಾರತ ಡೆಮೋಕ್ರಸಿ. ಸಿಂಪಲ್ ಆಗಿ ಫಂಡ ಸರ್, ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಭಾರತ ಡೆಮೋಕ್ರಸಿ ಕಂಟ್ರಿ. ಏನು? ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ. ಹಂಗೆ ಕೋಆಪರೇಟಿವ್ ಡೆಮೋಕ್ರೆಟಿಕ್ ಅಂದ್ರೆ ಸದಸ್ಯರ ಶಕ್ತಿ ಅಂತ. ಸದಸ್ಯರಿಂದ ಸದಸ್ಯರಿಗಾಗಿ, ಸದಸ್ಯರಿಗೋಸ್ಕರ. ಸಿಂಪಲ್. ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಾಲೆಡ್ಜ್ ನ. ಅರ್ಥ ಆಗ್ತಿದೆಯಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ ಕ್ವಶನ್ಸ್ಗಳು ಸ್ನೇಹಿತರೆ. ಅಂಡ್ ಎಷ್ಟು ಒಂಥರ ಡಿಫ್ರೆಂಟ್ ಕ್ವಶನ್ಸ್ಗಳು. ಇವೆಲ್ಲ ಎಲ್ಲ ತರನು ನೀವು ಸಾಲ್ವ್ ಮಾಡಬೇಕು ಪ್ರಿವಿಯಸ್ ಅಲ್ಲಿ. ಆವಾಗ ನಿಮ್ಗೆ ಈ ತರ ಯಾವುದೇ ಕ್ವಶನ್ಸ್ ಬಂದ್ರು ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಬಹುದು. ಏನ್ ಸರ್, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೇನೆ. ಆಡಿಟ್ ಮಾಡಿದ್ರಿಂದ ಏನಾಗುತ್ತೆ? ಆಡಿಟ್ ಮಾಡಿದ್ರಿಂದ ಏನೋ ಗೋಲ್ಮಾಲ್ ಆಗಿದೆ ತಡೀಬಹುದು. ಮತ್ತೆ ಏನೋ ನಮ್ಮ ಪಾರದರ್ಶಕ, ಟ್ರಾನ್ಸ್ಪರೆನ್ಸಿ ಬರುತ್ತೆ ಅಲ್ವಾ ಸರ್? ಪ್ರಾಫಿಟ್ ಅಲ್ಲ, ಟ್ರಾನ್ಸ್ಪರೆನ್ಸಿ ಇದೆ ನೋಡಿ, ಟ್ರೇಡ್ ಅಲ್ಲ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಕರೆಕ್ಟ್ ಆಗಿರೋದ ಕೊಟ್ಬಿಟ್ಟಿದ್ದಾನೆ ಆಪ್ಷನ್ ಅಲ್ಲಿ. ನೆಕ್ಸ್ಟ್, ಸ್ವಾಯತ್ತತೆ ಅಂದ್ರೇನು? ಸ್ವಾಯತ್ತತೆ ಅಂದ್ರೇನು? ಆಟೋನಮಸ್ ಅಂದ್ರೇನು? ನಮ್ಗೆ ಈಗ ನಿಮ್ಗೆ ಈಗ ನಮ್ಮ ಭಾರತ ಇಸ್ ಆಟೋನಮಸ್ ಕಂಟ್ರಿ ಅಂತೀವಿ. ಏನು? ಗೌರ್ಮೆಂಟ್ ಕಂಟ್ರೋಲ್ ಅಲ್ಲ. ಅದನ್ನ ಹೇಳ್ತಾ ಇರೋದು, ಸರ್ಕಾರದ ಕಂಟ್ರೋಲ್ ಅಂತಲ್ಲ. ಈಗ ಭಾರತ ಒಂದು ಆಟೋನಮಸ್ ಅಂದ್ರೆ ಬೇರೆ ರಾಷ್ಟ್ರಗಳಿಂದ ಕಂಟ್ರೋಲ್ ಮಾಡಕ್ ಆಗಲ್ಲ. ನಮ್ದೇ ಆದ ನಾವು ಸ್ವಯಂ ಆಡಳಿತ ಅಂತ ಅರ್ಥ. ಸಿಂಪಲ್ ಅಲ್ಲ, ಸ್ವಯಂ ಆಡಳಿತ. ಸ್ವಯಂ ಅಂದ್ರೇನು? ನಮಗೆ ಸ್ವಾತಂತ್ರ್ಯ ಇದೆ ಅಂತ ಅರ್ಥ ಅಲ್ವಾ ಸರ್? ನೋಡಿದ್ರೆ ಜಸ್ಟ್ ನೀವು ಈ ಪದದ ಅರ್ಥ ತಿಳ್ಕೊಂಡ್ರಾಯ್ತು. ಅದನ್ನ ನಾವು ಭಾರತದ ಒಂದು ಸಂವಿಧಾನ ವಿಡಿಯೋ ಮಾಡಿದೀವಿ ನೋಡಿ, ಅಲ್ಲಿ ಫೀಚರ್ಸ್, ಲಕ್ಷಣಗಳಲ್ಲಿ ಹೇಳಿದೀವಿ. ಪ್ರಜಾಸತ್ತಾತ್ಮಕ ಅಂದ್ರೆ ಏನು, ಸ್ವಾಯತ್ತತೆ ಅಂದ್ರೆ ಏನು. ಓಕೆ, ಇವೆಲ್ಲ ನೀವು ತಿಳ್ಕೋಬೇಕು ಸ್ನೇಹಿತರೆ. ಪದಗಳ ಅರ್ಥ ತಿಳ್ಕೊಂಡಾಗ ನೀವು ಇಲ್ಲಿ ಆನ್ಸರ್ ಬಂದ್ಬಿಡ್ಬೋದು. ಸರ್ಕಾರ ನಿಯಂತ್ರಣ ಅಂತ ಹಾಕಿದ್ರೆ ತಪ್ಪಾಗುತ್ತೆ. ಸ್ವಾತಂತ್ರ್ಯ ಇಸ್ ರೈಟ್ ಆನ್ಸರ್. ಇಂಡಿಪೆಂಡೆನ್ಸ್ ಅಂದ್ರೆ ಸ್ವಯಂ ಆಡಳಿತ. ನಮ್ಮನ್ನ ನಾವು ಡಿಸಿಷನ್ ತಗೋಬಹುದು ಅಂತ. ಸ್ವಾಯತ್ತತೆ. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್, ಸೂಪರ್ ಸೆಷನ್ ಲಿಮಿಟ್ ನೋಡಿ. ಸೂಪರ್ ಸೆಷನ್ ನಾನು ಈ ತರ ಮಾತಾಡ್ತಾ ಇದ್ದೆ. ಸೂಪರ್ ಸೀಡ್ ಆಯ್ತು ಅಂತ ಕರಿತೀವಿ. ಕೋಆಪರೇಟಿವ್ ಸೂಪರ್ ಸೀಡ್ ಮಾಡೋದು ಸರ್ಕಾರ. ಅಂದ್ರೆ ಅಲ್ಲಿನ ಆಡಳಿತ ತೆಗ್ದಾಕ್ತದೆ. ತೆಗ್ದಾಕ್ ಏನ್ ಮಾಡ್ತಾರೆ? ಬೇರೆ ಒಂದು ನಿರ್ವಾಹಕ ಅಧಿಕಾರಿ ಅಥವಾ ಅಡ್ಮಿನಿಸ್ಟ್ರೇಟರ್ನ ಬೇರೆ ಯಾವ ಸರ್ಕಾರ ನೇಮಿಸುತ್ತೆ. ಓಕೆ, ಈಗ ಹೆಂಗೆ? ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಬಂತು ಅಂದ್ರೆ ನೋಡಿ, ಹಂಗೆ ಜಸ್ಟ್ ಕಂಪೇರ್ ಮಾಡ್ಕೊಳ್ಳಿ. ರಾಷ್ಟ್ರಪತಿ ಆಡಳಿತ ರಾಜ್ಯಗಳಲ್ಲಿ ಬಂದಾಗ ಏನಾಗುತ್ತೆ? ಅಲ್ಲಿ ಸರ್ಕಾರ ತೆಗೆದಾಗುತ್ತೆ. ರಾಷ್ಟ್ರಪತಿಗಳು ನೇರವಾಗಿ ಮಾಡಲ್ಲ, ರಾಜ್ಯಪಾಲರ ಮುಖಾಂತರ ಆಡಳಿತ ಮಾಡ್ತಾರೆ ಅಲ್ವಾ ಸರ್? ಅಥವಾ ನೇರವಾಗಿ ಯಾರು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಅಲ್ವಾ ಸರ್? ಹಂಗೆ ಇಲ್ಲೂ ಕೂಡ ಒಂದು ಆಡಳಿತ, ಒಂದು ಕೋಆಪರೇಟಿವ್ ಒಂದು ಮಂಡಳಿ ಇದ್ದಾಗ ಸರಿಯಾಗಿ ಕೆಲಸ ಮಾಡಿಲ್ಲ, ಓಕೆ, ಏನೋ ಗೋಲ್ಮಾಲ್ ಆಯ್ತು, ಅದೊಂದು ಮತ್ತೊಂದಾಯ್ತು, ಸದಸ್ಯರ ವಿರುದ್ಧವಾಗಿ ಒಂದು ಏಳಿಗೆಗಾಗಿ ಮಾಡಿಲ್ಲ ಅವರು ಅಂದಾಗ ಅವ್ರು ತೆಗೆದಾಕಿ ಒಬ್ಬ ಅಡ್ಮಿನಿಸ್ಟ್ರೇಟರ್ ಮಾಡ್ತಾರೆ. ಸೊ ಅದರ ಲಿಮಿಟ್ ಎಷ್ಟು? ಸುಮ್ಮನೆ ಹಂಗಂದ್ಬಿಟ್ಟು ಅವರೇ 1 ವರ್ಷ 2 ವರ್ಷ 3 ವರ್ಷ 5 ವರ್ಷ ಮಾಡೋಕ್ಕಾಗುತ್ತೆ ಇಲ್ಲ. ಈಗ ರಾಷ್ಟ್ರಪತಿ ಆಡಳಿತ ರಾಜ್ಯಗಳಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ದಿನ ಮಾಡ್ಬೋದು ಹೇಳಿ ನೋಡೋಣ, ಕಮೆಂಟ್ ಮಾಡಿ ನೋಡೋಣ. ನಿಮ್ಗೆ ಹೋಮ್ ವರ್ಕ್ ಅಂದ್ಕೊಳ್ಳಿ, ಸಂವಿಧಾನ ಓದಿದಿರಲ್ವಾ? ಹಂಗೆ ಇಲ್ಲಿ ಕೋಆಪರೇಟಿವ್ ಇದರಲ್ಲಿ ಮ್ಯಾಕ್ಸಿಮಮ್ 6 ತಿಂಗಳು ಇರುತ್ತೆ ಅಡ್ಮಿನಿಸ್ಟ್ರೇಟಿವ್. ಆಮೇಲೆ ಹೊಸದಾಗಿ ಒಂದು ಚುನಾವಣೆ ಮಾಡಿ ಹೊಸ ಒಂದು ಆಡಳಿತ ಮಂಡಳಿ ತರ್ತಾರೆ. ಸೂಪರ್ ಸೆಷನ್ ಅಂತ ಕರಿತೀವಿ ನಾವು. ಇದನ್ನ ಸಂವಿಧಾನದಲ್ಲೂ ನೋಡ್ತೀವಿ. 243 ಈ ವಿಧಿಯ ಪ್ರಕಾರ ಪಂಚಾಯತ್ಗಳಲ್ಲಿ ನಾವು ಪಂಚಾಯತ್ ವ್ಯವಸ್ಥೆಗಳಲ್ಲಿ ನೋಡ್ತೀವಿ. ಗ್ರಾಮ ಪಂಚಾಯತಿ ಅಲ್ಲೆಲ್ಲ ಸ್ಥಳೀಯ ಆಡಳಿತ ಸಂಸ್ಥೆ ತನ್ನ ಪೂರ್ಣಾವಧಿಗೂ ಮುನ್ನ ವಿಸರ್ಜನೆಗೊಂಡರೆ ಅಥವಾ ಅಮಾನತುಗೊಂಡರೆ ಅದು ವಿಸರ್ಜನೆಗೊಂಡ ದಿನಾಂಕದಿಂದ ಗರಿಷ್ಠ 6 ತಿಂಗಳ ಅವಧಿಯೊಳಗೆ ಹೊಸ ಚುನಾವಣೆ ಮಾಡಬೇಕು. ಹಂಗೆ ಕೋಆಪರೇಟಿವ್ ಅಲ್ಲೂ ಕೂಡ ಹೌದು. ಅರ್ಥ ಆಗ್ತಿದೆಯಲ್ಲ?
ಫೈನ್ ಸರ್. ನೆಕ್ಸ್ಟ್ ಬರ್ತಾನೆ ಬೋರ್ಡ್ ಟೆನ್ಯೂರ್. ಓಕೆ, ಒಂದು ಆಡಳಿತ ಮಂಡಳಿ ಅಂತ ಏನ್ ಮಾಡ್ತೇವೆ ಸರ್ ನಾವು, ನೀವು ಗ್ರಾಮ ಪಂಚಾಯತ್ ತಗೊಳ್ಳಿ, ಓಕೆ, ನಮ್ಮ ರಾಜ್ಯದ ಒಂದು MLA ಎಲೆಕ್ಷನ್ ತಗೊಳ್ಳಿ, ಕೇಂದ್ರ ಸಂಸತ್ ಸದಸ್ಯರು ತಗೊಳ್ಳಿ, ಯಾವ್ದೋ ಒಂದು ಸರ್ಕಾರ ಅಂದ್ರೆ ಏನಾಗುತ್ತೆ 5 ವರ್ಷ ಮ್ಯಾಕ್ಸಿಮಮ್. ಹಂಗೆ ಇಲ್ಲೂ ಕೂಡ ಮಂಡಳಿ ಅವಧಿಕಾರಿ ನೋಡಿ, ಇವೆಲ್ಲ ಜಸ್ಟ್ ಒಂದು ಅಷ್ಟು ನೀವು ನಾರ್ಮಲ್ ಸ್ವಲ್ಪ ಥಿಂಕ್ ಮಾಡ್ಬೇಕಷ್ಟೇ. ಗೊತ್ತಿಲ್ಲ ಅನ್ನೋ ಥಿಂಕ್ ಮಾಡ್ಬೇಕು. ಇದು ನಿಮಗೆ 28A ಆಫ್ ಕರ್ನಾಟಕ ಕೋಆಪರೇಟಿವ್ ಆಕ್ಟ್ ಸೆಕ್ಷನ್ ಅಡಿಯಲ್ಲೂ ಬರುತ್ತೆ. ಬೇಕಾಗಿಲ್ಲ ಇದು ನಾನು ಹೇಳ್ತಾ ಇದೀನಲ್ಲ, ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ನಾನು ಕೊಟ್ಟಿದ್ದು. ಬಟ್ ಅದು ಬೇಕಾಗಿಲ್ಲ ಸರ್. ನಿಮಗೆ ಯಾವುದೇ ಒಂದು ಸರ್ಕಾರ 5 ವರ್ಷ ನಮ್ಮ ಭಾರತದಲ್ಲಿ ಒಂದು ಆಡಳಿತ ಮಾಡ್ತಕ್ಕಂಥ ಚುನಾಯಿತ ಒಂದು ಸರ್ಕಾರಗಳು, ಚುನಾಯಿತ ಒಂದು ಪಂಚಾಯಿತಿಗಳು, ಚುನಾಯಿತ ಒಂದು ಕೇಂದ್ರ ರಾಜ್ಯದ್ದಾಗಿರ್ಬೋದು, ಹಾಗೆ ಕೋಆಪರೇಟಿವ್ ಆಗಿರ್ಬೋದು, ಮ್ಯಾಕ್ಸಿಮಮ್ 5 ವರ್ಷ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇರೋಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್ ನಬಾರ್ಡ್ ಏನ್ ಮಾಡುತ್ತೆ ಸರ್? ನಬಾರ್ಡು ಕೋಆಪರೇಟಿವ್ ಆಗಿರ್ಬೋದು ಅಥವಾ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ, ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳಿಗಾಗಿರ್ಬೋದು, ಅದರ ಒಂದು ಮೇಲ್ವಿಚಾರಣೆ ನೋಡ್ಕೊಳ್ಳುತ್ತೆ. ವ್ಯಾಪಾರ ಅಲ್ಲ, ಅದಕ್ಕೆ ಸಹಾಯ ಮಾಡೋದು, ಮೇಲ್ವಿಚಾರಣೆ ನೋಡ್ಕೊಳ್ಳೋದು, ಓಕೆ, ಏನಾದ್ರು ಬೇಕು ಅಂದ್ರೆ ಒದಗಿಸೋದು. ಸೊ ಈ ಕೆಲಸ ಮಾಡುತ್ತೆ. ಸಿಂಪಲ್ ಕ್ವಶನ್ ಆಗಿದೆ. ಪ್ಯಾಕ್ಸ್ ಅಂದ್ರೇನು? ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ಅಂತೀವಿ. ಪ್ರಾಥಮಿಕ, ಕನ್ನಡದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಕೃಷಿ ಪತ್ತಿನ ಸಹಕಾರ ಸಂಘ ಅಂತೀವಿ, ಸಹಕಾರ ಸಂಘ ಸರ್. ಸೊ ಇಲ್ಲಿ ನೋಡೋದಾದ್ರೆ ಪ್ಯಾಕ್ಸ್ ಎಲ್ಲಿರುತ್ತೆ? ಗ್ರಾಮದಲ್ಲಿ ಇರುತ್ತೆ. ಗ್ರಾಮ ಇಸ್ ರೈಟ್ ಆನ್ಸರ್. ಓಕೆ. ಸೆಮಿ ಅರ್ಬನ್ ತಾಲೂಕು ಅಥವಾ ನೀವು ಸೆಮಿ ಅರ್ಬನ್ ಅಥವಾ ಅರ್ಬನ್ ನಗರಗಳು ಅಂತ ಏನ್ ಕರಿತೀವಿ, ಅರೆ ನಗರ, ತಾಲೂಕು ಅನ್ನೋಕ್ಕಿಂತ ಅರೆ ನಗರಗಳಲ್ಲಿ ನಾವು ಜಿಲ್ಲಾ ಅರ್ಬನ್ ನಗರ ಕೋಆಪರೇಟಿವ್ ಬ್ಯಾಂಕ್ ನೋಡ್ಬೋದು. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೋಆಪರೇಟಿವ್ ಬ್ಯಾಂಕ್ ನೋಡ್ತೀವಿ, ಸ್ಟೇಟ್ ಮಟ್ಟದಲ್ಲಿ ಸ್ಟೇಟ್ ಕೋಆಪರೇಟಿವ್ ಅಥವಾ ಅಪೆಕ್ಸ್ ಬ್ಯಾಂಕ್ ನೋಡ್ತೀವಿ ಅಲ್ವಾ ಸರ್? ನೋಡಿ ಈ ಕ್ವಶನ್ ನೋಡಿ, ಅದೇ ಇದೆ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಎಲ್ಲಿ ಕೆಲಸ ಮಾಡುತ್ತೆ? ಸಹಕಾರ ನಗರ ಬ್ಯಾಂಕ್ಗಳು ಗ್ರಾಮೀಣದಲ್ಲಿ ಮಾಡುತ್ತಾ? ಇಲ್ಲ, ನಗರದಲ್ಲಿ ಮಾಡುತ್ತೆ. ಎರಡೂ ಅನ್ನೋದು ತಪ್ಪು. ಬೇಕಾದ್ರೆ ಇಲ್ಲಿ ಗ್ರಾಮೀಣ ಬದಲು ಅರೆ ನಗರ ಅಂತ ಕೊಟ್ಟಿದ್ರೆ ಫೈನ್, ಅರೆ ನಗರ ಮತ್ತೆ ನಗರ ಅಂತ ಕೊಟ್ಟಿದ್ರೆ ಎರಡೂ ಆಗ್ತಾ ಇತ್ತು. ಸೊ ಇಲ್ಲಿ ಹಂಗೆ ಕೊಟ್ಟಿಲ್ಲ. ಸೊ ನಗರ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ರೆಡಿಟ್ ಫ್ಲೋ ಆಬ್ಜೆಕ್ಟಿವ್. ಕ್ರೆಡಿಟ್ ಹರಿವಿನ ಉದ್ದೇಶ ಏನು ಸರ್? ಕ್ರೆಡಿಟ್ ಅಂದ್ರೆ ದುಡ್ಡು, ಸಾಲ ಕೊಡೋದು ಮಾಡೋದು, ಅದ್ರ ಉದ್ದೇಶ ಏನು ಸರ್? ಏನು ಉದ್ದೇಶ? ಏನೋ ಪ್ರಾಫಿಟ್ ಮಾಡೋದಾ? ಅಲ್ಲ. ಕ್ರೆಡಿಟ್ ಫ್ಲೋ ಅಂದ್ರೆ ಏನರ್ಥ? ದುಡ್ಡು ಹೋಗಿ ಕೊಡ್ತಾ ಇರಬೇಕು, ಬರ್ತಾ ಇರಬೇಕು, ಬೇಕು ಅಂದವ್ರಿಗೆ ಹೆಲ್ಪ್ ಆಗ್ಬೇಕು, ಸಾಲ ಕೊಡ್ತಾ ಇರಬೇಕು, ಅವ್ರು ಬೇಡ ಅಂದ್ರೆ ತಿರುಸ್ತಾ ಇರಬೇಕು, ಅವ್ರ ನಮ್ಮ ಹತ್ರ ಡೆಪಾಸಿಟ್ ಇರಬೇಕು ಅಲ್ವಾ? ಅಂದ್ರೆ ಅದರ ಒಂದು ಮೆಂಬರ್ಸ್ ಅಥವಾ ಖಾತೆದಾರಿಗಳಿಗೆ ಆ ಒಂದು ಅಕೌಂಟ್ ಹೋಲ್ಡರ್ಸ್ಗೆ ಬೆಂಬಲ ಕೊಡ್ತಕ್ಕಂಥದ್ದು ಕ್ರೆಡಿಟ್ ಹರಿವು ಅಂದ್ರೆ ಅಲ್ವಾ ಸರ್? ಸಿಂಪಲ್ ಅಲ್ವಾ ಸರ್? ಲಾಭ, ರಫ್ತು, ತೆರಿಗೆ ಇವೆಲ್ಲ ಅಲ್ವೇ ಅಲ್ಲ, ನಾನ್ ಸೆನ್ಸ್ ಆಪ್ಷನ್ಸ್ಗಳು ಅವೆಲ್ಲ. ಲಾಭ ಅಂತೂ ಸಾಧ್ಯನೇ ಇಲ್ಲ. ಕೋಆಪರೇಟಿವ್ ಲಾಭ ಅನ್ನೋ ಪದನ ಯೂಸ್ ಮಾಡಂಗಿಲ್ಲ. ಓಕೆ, ಲಾಭ ಇದೆ, ಯಾವ್ದ್ರಲ್ಲಿ ಲಾಭ ಯೂಸ್ ಮಾಡ್ತೀನಿ ನೋಡು, ಅದು ಒಂದು ಕ್ವಶನ್ ಇದೆ. ಇದೆಯಾ ಇಲ್ಲಿ ಇದೆಯೋ ಅಥವಾ ಬಿಟ್ಟು ನನಗೆ ಗೊತ್ತಿಲ್ಲ. ಈಗ ಲಾಂಗ್ ಟರ್ಮ್ ಇರುತ್ತೆ ನೋಡಿ, ಲಾಂಗ್ ಟರ್ಮ್ ಒಂದು ಸಂಸ್ಥೆ ಹೋಗ್ಬೇಕು ಅಂದ್ರೆ ಇದ್ರೆ ಕ್ವಶನ್ ನೋಡ್ತೀನಿ. ಇಲ್ಲಿದೆ. ಓಕೆ, ನಮ್ಮ ಮುಂದೆ ಕ್ವಶನ್ ಬಂದ್ರೆ ಡಿಸ್ಕಸ್ ಮಾಡ್ತೀನಿ ಅದನ್ನ. ಪ್ರಾಫಿಟ್ ಓನ್ಲಿ ಕೋಆಪರೇಟಿವ್ ಅಂದ್ರೆ ಏನು? ಲಾಭ ಮಾತ್ರ ಸಹಕಾರ ಯಾವುದು? ಪ್ರಾಫಿಟ್ ಕೋಆಪರೇಟಿವ್ ಇಸ್ ನಾಟ್ ಎ ಪ್ರಾಫಿಟ್. ನಾನು ಈಗ ತಾನೆ ಹೇಳ್ತಾ ಇದ್ದೀನಿ ಅಲ್ವಾ ಸರ್? ಇಲ್ಲೇನಿದೆ ಆಪ್ಷನ್? ಇಲ್ಲೀಗಲ್, ತಪ್ಪು. ಗೌರ್ಮೆಂಟ್ ಬಾಡಿ, ಗೌರ್ಮೆಂಟ್ ಈಸ್ ನಾಟ್ ಎ ಪ್ರಾಫಿಟ್ ಕಂಪನಿ. ಗೌರ್ಮೆಂಟ್ ಅಲ್ವೇ ಅಲ್ಲ. ಗೌರ್ಮೆಂಟ್ ಏನು ಸರ್? ಜನರ ಏಳಿಗೆಗೆ ಹೋಗಿರೋದು, ಅದು ಪ್ರಾಫಿಟ್ ಮಾಡೋ ಅಂತ ಒಂದು ಸಂಸ್ಥೆ ಅಲ್ವೇ ಅಲ್ಲ ಅಲ್ವಾ ಸರ್? NGO ಅಂತ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತಾನೆ ಕರೆದು ಬಿಡ್ತೀವಿ ಅದನ್ನ. ಸೊ ಹಾಗಾದ್ರೆ ನಾನ್ ಕೋಆಪರೇಟಿವ್ ಅಂತಕ್ಕಂಥದ್ದು ಏನಿದೆ ಅಂದ್ರೆ ಪ್ರೈವೇಟ್ಗಳು, ನಾನ್ ಕೋಆಪರೇಟಿವ್ಗಳು, ಅದು ಪ್ರಾಫಿಟ್ ಓನ್ಲಿ ಕೋಆಪರೇಟ್ ಸಹಕಾರ ಆಗಿರ್ತವೆ. ಪ್ರಾಫಿಟ್ ಮಾಡದೇ ಅದ್ರದ್ದು ಗೆರೆ ಆಗಿರುತ್ತೆ. ಕೋಆಪರೇಟಿವ್ ಯಾವತ್ತು ಪ್ರಾಫಿಟ್ ಅಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ ಡಿಪೆಂಡ್ಸ್. ದೀರ್ಘಾವಧಿ ಸಮರ್ಥನೀಯತೆಯು ಏನನ್ನ ಅವಲಂಬಿಸಿರುತ್ತೆ ಅಂತ. ಅಂದ್ರೆ ಈಗ ಯಾವುದೇ ಒಂದು ಸಂಸ್ಥೆ 10 ವರ್ಷದಿಂದಿದೆ, 50 ವರ್ಷ ತನಕ ಇದೆ, 100 ವರ್ಷಗಳ ತನಕ ಇದೆ ಅಲ್ಲ ಸರ್? ಲಾಂಗ್ ಟರ್ಮ್ ಇರಬೇಕು ಅಂದ್ರೆ ಏನ್ ಸಾಧ್ಯ? ಅಲ್ಲಿ ಏನ್ ಸಾಧ್ಯ? ಅದ್ರ ಲಾಭದಲ್ಲಿ ಇರಲೇಬೇಕಲ್ವಾ? ಈಗ ಕೋಆಪರೇಟಿವ್ ಆಗಲಿ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಕೋಆಪರೇಟಿವ್ ಇಸ್ ನಾಟ್ ಎ ಪ್ರಾಫಿಟ್ ಆರ್ಗನೈಸೇಷನ್, ಬಟ್ ಹಂಗಂತ ಲಾಸ್ ಆಗ್ಬಾರ್ದು. ಅಲ್ಲಿ ಏನಿರಬೇಕು? ಸದಸ್ಯರು ನಡುವೆ ಕೋಆಪರೇಷನ್ ಇರಬೇಕು, ದುಡ್ಡು ಬರ್ತಾ ಇರಬೇಕು, ತಿರ್ತಾ ಇರಬೇಕು, ಒಂದು ಲೆವೆಲ್ ಅಲ್ಲಿ ಪ್ರಾಫಿಟ್ ಅಲ್ಲಿ ಇರಬೇಕು. ಅಂದ್ರೆ ಪ್ರಾಫಿಟೇ ಗುರಿ ಅಲ್ಲ ಅದು. ಅಂದ್ರೆ ಲಾಂಗ್ ಟರ್ಮ್ ಇರಬೇಕು ಅಂದ್ರೆ ಲಾಭ ಇರಲೇಬೇಕು. ವೆಲ್ಫೇರ್, ಕಲ್ಯಾಣ ಇದ್ರಾಗಲ್ಲ, ಟ್ಯಾಕ್ಸ್ ಇದ್ರಾಗಲ್ಲ, ಟ್ರೇಡ್ ಇದ್ರಾಗಲ್ಲ. ಪ್ರಾಫಿಟ್ ಇಸ್ ದ ರೈಟ್ ಆನ್ಸರ್ ಅಲ್ವಾ? ನಾವು ಹೇಳ್ತೀವಿ ಫೈನಾನ್ಷಿಯಲ್ ವಯಬಿಲಿಟಿ ಅಂದ್ರೆ ಮೋರ್ ರೆವೆನ್ಯೂ ದೆನ್ ಎಕ್ಸ್ಪೆನ್ಸ್. ಅಂದ್ರೆ ಲಾಭ ಇಸ್ ನಥಿಂಗ್ ಬಟ್ ಇಲ್ಲಿ ಏನಾಗುತ್ತೆ ಲಾಂಗ್ ಟರ್ಮ್ ಅಂದ್ರೆ ನೀವು ಖರ್ಚಿಗಿಂತ ಲಾಭ ಸ್ವಲ್ಪ ಜಾಸ್ತಿ ಇರ್ಬೇಕು. ಅಂದ್ರೆ ನಿಮ್ಗೆ ಲಾಭ ಅಂದ ತಕ್ಷಣ ನೀವು ಕೋಟ್ಯಾಂತರ ರೂಪಾಯಿ ಲಾಭ ಅಂತಲ್ಲ ಮಾತಾಡ್ತಾರ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋದ್ರೆ 1 ಲಕ್ಷ ಲಾಭ ಬಂದಿದೆ, ದುಡ್ಡು ಬಂದಿದೆ ಅಂತ ಇಟ್ಕೊಳ್ಳಿ.
ಅಂದ್ರೆ ಖರ್ಚು ಅಥವಾ ಆದಾಯ ಅಂತ ಅನ್ಕೋಣ. ಖರ್ಚು ಲಾಭ ಅನ್ನೋಕ್ಕಿಂತ ಆದಾಯ. ಓಕೆ, ಖರ್ಚು ಎಷ್ಟಾಗಿದೆ? 90 ಲಕ್ಷ. ಸಾರಿ, 9 ಲಕ್ಷ, 90,000. 1 ಲಕ್ಷ ಅಂದ್ರೆ 10,000 ಲಾಭ. ಎಸ್, ಈ ತರ ಇರಬೇಕು ಕಂಪ್ಲೀಟ್ ಆಗಿ. ಈಗ 90 ಲಕ್ಷ ಖರ್ಚು, 100 ಕೋಟಿ ಲಾಭ ಅಂದ್ರೆ ಲಾಭ ಮಾಡೋ ಸಂಸ್ಥೆ ಆಗೋಯ್ತದು ಅಲ್ವಾ. ಕೋಪರೇಟಿವ್ ಇಸ್ ನಾಟ್ ಲೈಕ್ ದಟ್. ಅಂದ್ರೆ ಲಾಂಗ್ ಟರ್ಮ್ ಇರಬೇಕಂದ್ರೆ ಯಾವುದೇ ಒಂದು ಸಂಸ್ಥೆ ಆಗಲಿ ಸ್ವಲ್ಪ ಖರ್ಚಿಗಿಂತ ರೆವೆನ್ಯೂ ಜಾಸ್ತಿ ಇರಬೇಕಷ್ಟೇ, ಆದಾಯ ಖರ್ಚಿಗಿಂತ ಜಾಸ್ತಿ ಇರಬೇಕು. ಓಕೆ, ನೆಕ್ಸ್ಟ್, ಶಿಕ್ಷಣ ತತ್ವವು ಸುಧಾರಿಸುತ್ತದೆ. ಶಿಕ್ಷಣ ಯಾವ ತತ್ವವು ಸುಧಾರಿಸುತ್ತದೆ ಅಂತ ಅಂದ್ರೆ ಎಜುಕೇಶನ್ ಪ್ರಿನ್ಸಿಪಲ್ ಏನ್ ಕೊಡ್ತದೆ? ಎಜುಕೇಶನ್ ಆಗೋದ್ರಿಂದ ನಿಮ್ಗೆ ಅವೇರ್ನೆಸ್ ಬೆಳೆಯುತ್ತೆ. ಆಗ ನೀವು ಯಾವುದೇ ಒಂದು ಕೆಲಸದ ಬಗ್ಗೆ ನಿಮಗೆ ಟ್ರೈನಿಂಗ್ ಕೊಟ್ಟಾಗ ಅದು ಕ್ಲೀನ್ ಆಗಿ ಮಾಡ್ತೀರಾ, ಎಫಿಷಿಯನ್ಸಿ ಇರುತ್ತೆ, ದಕ್ಷತೆ ಇರುತ್ತೆ, ಯಾವುದೇ ಆದ ಇದಿರಲ್ಲ. ಸೊ ಪ್ರಾಫಿಟ್ ಅಲ್ಲ, ಎಫಿಷಿಯನ್ಸಿ ಇಸ್ ದ ರೈಟ್ ಆನ್ಸರ್, ದಕ್ಷತೆ. ನೋಡಿದ್ರ, ಸಿಂಪಲ್ ಕ್ವಶನ್ಸ್ ಇದು ಕೂಡ. ನೆಕ್ಸ್ಟ್, ಕೋಪರೇಟಿವ್ ಅಮಾಂಗ್ ಕೋಪರೇಟಿವ್. ಇದು ಕೋಪರೇಟಿವ್ ಅಮಾಂಗ್ ಕೋಪರೇಟಿವ್, ಇದು ನಿಮಗೆ ಕೋಪರೇಟಿವ್ ತತ್ವದಲ್ಲೇ ಬರುತ್ತೆ. ತತ್ವ ಅಥವಾ ಪ್ರಿನ್ಸಿಪಲ್ ಆಫ್ ಕೋಪರೇಟಿವ್ 6ನೇದು ಬರುತ್ತೆ ನೋಡಿ. ತೆಗೆದು ನೋಡಿ, ಅಥವಾ ವಿಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ನೋಡಿ. ಇದು ಏನನ್ನ ಹೇಳುತ್ತೆ? ಕಾಂಪಿಟೇಷನ್ ಹೇಳುತ್ತಾ? ಕೋಪರೇಷನ್ ಅಮಾಂಗ್ ಕೋಪರೇಟಿವ್ಸ್ ಅಂದ್ರೆ ಕೋಪರೇಟಿವ್, ಒಂದು ಕೋಪರೇಟಿವ್ ಇನ್ನೊಂದು ಕೋಪರೇಟಿವ್ ಇರಬೇಕು, ಕೋಪರೇಷನ್ ಇರಬೇಕು. 2 ಕೋಪರೇಟಿವ್ ನಡುವೆ ಅಂದ್ರೆ ಏನು? ಜಾಲವನ್ನ, ತನ್ನ ಒಂದು ನಾವೇನ್ ಹೇಳ್ಬೋದು, ಸ್ಟ್ರೆಂಥನಿಂಗ್ ನೆಟ್ವರ್ಕ್ ಅಥವಾ ಒಂದು ಚೈನ್ ನ ಬಲಪಡಿಸುತ್ತೆ ಕೋಪರೇಟಿವ್ ಅಂತ ಹೇಳ್ಬೋದು. ಓಕೆ, ಸೊ ಏಕಸ್ವಾಮ್ಯ ಅನ್ನೋ ಕೋಪರೇಟಿವ್ ಸಂಬಂಧನೇ ಇಲ್ಲ. ನೆಕ್ಸ್ಟ್, ಜಾಲವನ್ನು ಬಲಪಡಿಸುತ್ತೆ. ನೋಡಿ, ಇದಿಷ್ಟು ಪ್ರಮುಖವಾಗಿ ಒಂದಷ್ಟು ಕ್ವಶನ್ಸ್ ಇತ್ತು ಸ್ನೇಹಿತರೆ. ಹಾಗಾಗಿ ಈ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಈ ರೀತಿಯ ಕ್ವಶನ್ಸ್ಗಳಾಗಿರ್ಬೋದು, 500 ಕ್ವಶನ್ಸ್ಗಳು ನಮ್ಮ ಸೀರೀಸೇ ಇದೆ. ಓಕೆ, ಥಿಯರಿ ಕ್ಲಾಸ್ ಇದೆ, ಡೈರಿಗೆ ಸಂಬಂಧಪಟ್ಟಂತೆ ಥಿಯರಿ ಕ್ಲಾಸ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ 100 ಪ್ರಶ್ನೋತ್ತರ ಇದೆ, ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್, ಕನ್ನಡ ಗ್ರಾಮರು, ಮತ್ತೆ ಅದಾದ್ಮೇಲೆ MCQs, ಇಂಗ್ಲಿಷ್ ಟು ಕನ್ನಡದು, ಸಂವಿಧಾನ ಕಂಪ್ಲೀಟ್ ಥಿಯರಿ ಇರಬಹುದು. ನಮ್ಗೆ ಏನ್ ಸಿಲೆಬಸ್ ಇದೆ, ಕಂಪ್ಲೀಟ್ ಸಿಲೆಬಸ್ ನಿಮಗೆ ವಿತ್ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ PDFsಗಳು, ಎಲ್ಲ ಲಿಂಕ್ಸ್ ಗಳನ್ನ ಕೊಡ್ತೀವಿ. GK, ಕಂಪ್ಯೂಟರ್ ಮತ್ತೆ ಕರೆಂಟ್ ಅಫೇರ್ ಲಿಂಕ್ಸ್ಗಳು ಕೂಡ ಇರುತ್ತೆ. ಜೊತೆಗೆ PDF ಕೂಡ ಕೋಪರೇಟಿವ್ ಸಂಬಂಧಪಟ್ಟಂತೆ ಕೋಪರೇಟಿವ್ ಬ್ಯಾಂಕಿಂಗ್ ಥಿಯರಿ ಆಗಿರ್ಬೋದು, KMF ಡೈರಿ, ಹಾಲು ಒಕ್ಕೂಟಕ್ಕೆ ಸಂಬಂಧ KMF ರಿಲೇಟೆಡ್ ಥಿಯರಿ ಮತ್ತೆ 100 ಪ್ರಶ್ನೋತ್ತರಗಳದು ಒಂದು PDF ಆಗಿರ್ಬೋದು. ಕೋಪರೇಟಿವ್ ಅಂಡ್ ಬ್ಯಾಂಕಿಂಗ್ ಕ್ವಶನ್ಸ್ 500 ಪ್ರಶ್ನೋತ್ತರಗಳ ಒಂದು PDF ಆಗಿರ್ಬೋದು. ಇವೆಲ್ಲ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಈ ಒಂದು 499 ಕೋರ್ಸ್ನ ನೀವು ತಗೋಬೇಕಾಗುತ್ತೆ. ಎಲ್ಲ ಲಿಂಕ್ಸ್ ಮತ್ತೆ PDFಗಳನ್ನ ಕೊಡ್ತೀವಿ. ಓಕೆ ಸರ್, ಈ PDFಗಳು 3 ಮತ್ತೆ ಲಿಂಕ್ಸ್ಗಳು ಕೊಡ್ತೀವಿ. ಈ ವಿಡಿಯೋ ನೋಡಿ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಆ ವಿಡಿಯೋ ಲಿಂಕ್ ಕೂಡ ಈ ವಿಡಿಯೋದ ಎಂಡಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಎಲ್ಲ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಮತ್ತೆ ಪ್ಲೇಲಿಸ್ಟ್ ಲಿಂಕ್ ಕೂಡ ಇರುತ್ತೆ, ಚೆಕ್ಔಟ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.